ಕಾಂಗ್ರೆಸ್ಸಿನ ವಕ್ತಾರರಂತ ಆಯನೂರು ಮಂಜುನಾಥ್ ರವರು ಅವ್ರದೇ ಆದಂಥ ಭಾಷೆಯಲ್ಲಿ ನಮ್ಮ ಪ್ರಧಾನಿಗಳ ಬಗ್ಗೆ, ನಮ್ಮ ನಾಯಕರಂತ ಸನ್ಮಾನ್ಯ ಈಶ್ವರಪ್ಪನವ್ರ ಬಗ್ಗೆ, ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ ಪ್ರಶ್ನೆಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬ ಸಂಸತ್ ಸದಸ್ಯನಾಗಿ ಸನ್ಮಾನ್ಯ ಈಶ್ವರಪ್ಪನವರ ಒಂದು ಸುದೀರ್ಘವಾದಂಥ ಒಂದು ಸೇವೆ ನಮ್ಮ ಕ್ಷೇತ್ರಕ್ಕಿರ್ಬೋದು, ನಮ್ಮ ರಾಜ್ಯಕ್ಕಿರ್ಬೋದು, ಮತ್ತು ದೇಶದ ವಿಚಾರಗಳು ಬಂದಾಗ ಸ್ಪಷ್ಟವಾಗಿ ಅವರ ನಿಲುವುಗಳನ್ನು ಅವ್ರದೇ ಆದಂಥ ಒಂದು ರೀತಿಯಲ್ಲಿ ವ್ಯಕ್ತಪಡಿಸಿಕೊಂಡು ಬರ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮೊನ್ನೆನೂ ಕೂಡ ಸನ್ಮಾನಿಸಿದ ಈಶ್ವರಪ್ಪನವರು ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಹೇಳಿಕೆಯನ್ನ, ಈ ರೀತಿಯಂತ ಹೇಳಿಕೆಗಳನ್ನ ಯಾರೇ ಕೊಡಲಿ ಅದಕ್ಕೆ ಸರಿಯಾದ ಒಂದು ಕಾನೂನನ್ನ ತರಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೊರತು ಅವ್ರನ್ನೆಲ್ಲೂ ಕೂಡ ಕಡಿಬಡಿ ಅಂತೇಳಿ ಹೇಳುವಂತ ಪ್ರಯತ್ನ ಅವ್ರು ಮಾಡಿಲ್ಲ. ಇದೇ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಹಗುರ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಬಾಯಿ ತಪ್ಪಿನಿಂದ ಆಯ್ತು ಅಂತ ಅಂದ್ರು. ಸರಿ, ಗೌರವಿತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆನೂ ಕೂಡ ಸಿಂಗ್ಯುಲರ್ ಆಗಿ ಮಾತಾಡುವಂತ ಪ್ರಯತ್ನ ಮಾಡಿದ್ರು. ಅವತ್ತು ಕೂಡ ಬಾಯಿ ತಪ್ಪಿನಿಂದ ಆಯ್ತು ಅಂತ ಹೇಳಿದ್ರು. ನಿನ್ನೆ ಡಿ.ಕೆ. ಸುರೇಶ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತ ಡಿವೈಡ್ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಮಾತಾಡಿದ್ದು ಕೂಡ ಬಾಯಿ ತಪ್ಪಿನಿಂದ ಆಯ್ತು ಅಂತೇಳಿ ಸನ್ಮಾನಿಸುತ್ತ ಆಯನೂರು ಮಂಜುನಾಥ್ ಅವರು ನಮ್ಮ ಪತ್ರಿಕಾ ನಿಮ್ಮ ಮುಂದೆ ಅವರ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ದೇಶದ ವಿಚಾರಗಳು ಬಂದಾಗ ಕಪಟ ದೇಶಭಕ್ತರು ಅಂತೇಳಿ ಮಾತನಾಡಿದ್ದಾರೆ. ಅದೇ ರೀತಿ ಸ್ಥಳೀಯ ರಾಜಕಾರಣಿಗಳು ನರೇಂದ್ರ ಮೋದಿಜಿ ಅವರ ಮುಖವಾಡ ಧರಿಸಿ ಮತಯಾಚನೆ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಯಾತಕ್ಕೋಸ್ಕರ ನಿಲ್ಲಿಸಬೇಕು? ಕಪಟ ದೇಶಭಕ್ತರು ಯಾರು? ಈ ದೇಶವನ್ನ ತುಂಡು ತುಂಡಾಗಿ ಮಾಡಿದಂತ ಆ ಪುಣ್ಯಾತ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸುಮಾರು 560 ಸಂಸ್ಥಾನಗಳನ್ನು ಒಟ್ಟುಗೂಡಿಸಿದ್ರು. ಈ ಕಾಂಗ್ರೆಸ್ನ ಆಡಳಿತ ಅವಧಿಯಲ್ಲಿ ಮತ್ತೆ ತುಂಡರಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತದಂತವರು ಇದೇ ಕಾಂಗ್ರೆಸ್ ಅವರು. ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಯಾವ ರೀತಿ ನಡೆಸಿಕೊಂಡು ಅಂತ ಎಲ್ಲರೂ ಕೂಡ ಗೊತ್ತಿದೆ. ತುರ್ತು ಪರಿಸ್ಥಿತಿ ಹೇರಿದಂತ ಇವರಿಂದ ರಾಷ್ಟ್ರಭಕ್ತಿಯನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಾಗ್ಲಿ ನಮಗ್ಯಾರು ಇಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಹಾಗಾಗಿ ಈ ರೀತಿಯಂತ ನಮ್ಮ ಕಡೆಗೆ ಬೆರಳು ತೋರಿಸಿ ಮಾತಾಡಬೇಕಾದಾಗ ಬರೇ ಕಾಂಗ್ರೆಸ್ನ ವಕ್ತಾರ ಆಗಿದ್ರೆ ಏನೋ ಹೇಳ್ಕೊಂತಾರೆ ಅಂತ ಬಿಡ್ಬೋದು. ಅದು ಸುಮಾರು ಒಂದು ತಲೆಮಾರು ಬಿಜೆಪಿಯ ಕಾರ್ಯಕರ್ತ ಇದ್ದಂಥವ್ರು ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಅವತ್ತು ಮಾತಾಡಿದಂಥ ರೆಕಾರ್ಡು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದಿದೆ. ಹಾಗಾಗಿ ಯಾವುದೋ ಒಂದು ಹುದ್ದೆಯನ್ನ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಆ ವಕ್ತಾರರ ಪೋಸ್ಟ್ಗೋಸ್ಕರ ಏನೇನೋ ಮಾತಾಡೋದು ಬಿಟ್ಟು ತಮ್ಮ ಕಾಂಗ್ರೆಸ್ ಹೇಳಿಕೆಗೋಸ್ಕರ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ಆದರೆ ನಮ್ಮ ಕಡೆ ಬೆರಳು ತೋರಿಸುವಂತ ಒಂದು ಯಾವುದೇ ಒಂದು ಪ್ರಯತ್ನವನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಮಿಂದ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ.
ಈಶ್ವರಪ್ಪನವರ ಮಾತನ್ನ ತಿರ್ಚುವಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಸರಿಯಲ್ಲ. ಈ ಸಂದರ್ಭ ನಾವು ಖಂಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.